ಏನೋ ಮಗ ಕಾಲ್ ಮಾಡ್ಬಿಟ್ಟಿದ್ಯಾ ಇಷ್ಟು ದಿನ ಆದಮೇಲೆ? ಏನಪ್ಪ ನೀವು ದೊಡ್ಡವರು ಕಾಲೇ ಮಾಡಲ್ಲ ಅಂತೀರಾ? ಏನೋ ನಡೆಸಿದ್ದೀರ, ನಡೆಸಿ ಆದರೂ ಒಂದೊಂದು ಟೈಮ್ ಕಾಲ್ ಮಾಡ್ತಾರಪ್ಪ, ಮರಿಬೇಡ. ಓಕೆ ಬಾಯ್. ಏನೋ ಮಾಡ್ತಿದ್ಯಾ? ಕಾಂತಲ್ಲಪ್ಪ, ಗಾಡಿ ಓಡಿಸ್ತಾ ಇದೀನಿ. ಏನ್ ಗಾಡಿ ಓಡಿಸ್ತೀಯೋ? ದಿನ ಬೆಳಗ್ಗೆ ಬರ್ತೀಯಾ, ನೀರ್ ಆನ್ ಮಾಡ್ತೀಯಾ, ಆಫ್ ಮಾಡಿದ್ರೆ ಹಂಗೆ ಹೋಗ್ತೀಯಾ. ಗಿಡ ನೋಡಿದ್ರೆ ಕಿತ್ತಾಕ್ತಿರ್ತೀಯ, ಇಲ್ಲಿ ನೋಡಿದ್ರೆ ನೀರ್ ಹೋಗ್ತಾನೆ ಇದೆ, ಗಾಡಿ ತೊಳಿತಿದ್ಯಾ. ನಿಮ್ಗೆ ನೀರಿಂದು ಗಿಡಗಳದ್ದು ಬೆಲೆ ಗೊತ್ತಿಲ್ಲ ಬಿಡಿ. ಅಪ್ಪ ಹಂಗ್ಯಾಕ್ ಬೈತಿದ್ಯಾ? ನಾನೊಬ್ರೇನಾ ನೀರ್ ಈ ತರ ವೇಸ್ಟ್ ಮಾಡ್ತಿರೋದು? ಜಗತ್ತಲ್ಲಿ ಎಷ್ಟೋ ಜನ ನೀರ್ ವೇಸ್ಟ್ ಮಾಡ್ತಾವ್ರೆ. ಬೈಯಿ, ನನ್ಗ್ಯಾಕ್ ಬೈತಿದ್ಯಾ? ಈಗ ಗೊತ್ತಾಗಲ್ಲ, ಮುಂದೆ ನೀರಿಲ್ದೆ ಸಾಯ್ತಾರಲ್ಲ ಅವಾಗ ಗೊತ್ತಾಗತ್ತೆ. ಆಯ್ತು ಬಿಡಪ್ಪ, ಬೈಬೇಡ, ಡೈಲಿ ಬೈತೀಯ ನೀನು ನನಗೆ. ಹಿಂಗ್ ಹೇಳಿದ್ರೆ ಗೊತ್ತಾಗಲ್ಲ, ಬಾ ನನ್ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತಿದೀಯ ನೀನು? ಬಾರಪ್ಪ ನೀನು. ಅಯ್ಯೋ, ಇವಾಗ ಇಲ್ಲೇನು ಕರ್ಕೊಂಬಂದೆ ನೀನು? ಬಾ ಹೇಳ್ತೀನಿ. ನೋಡೋ ಮಗನೇ, ಈ ಮರಕ್ಕೆ ಮೊದ್ಲಿಂದನೂ ನೀರಕ್ಕಂತ ಬಂದೀನಿ. ಯಾಕೆಂದ್ರೆ ಇದು ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಅನ್ನೋ ನಂಬಿಕೆಯಿಂದ. ಈ ಮರಕ್ ನೀರ್ ಹಾಕ್ತೀನಪ್ಪ ನೀನು? ನೀನ್ ತಲೆಗಿರ ಕೆಟ್ಟಿದೇನೋ? ಈ ಒಣಗೋಗಿರೋ ಮರಕ್ಕೆ ನೀರ್ ಹಾಕ್ತೀಯಂತೆ. ನೀ ಫಿಲಾಸಫಿ ಅಲ್ಲ, ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ಕೊ, ನನ್ನ ಹತ್ರ ಅಲ್ಲ. ಊರವರೆಲ್ಲ ಮರ ಕರ್ದು ಸೈಟ್ ಮಾಡ್ಕೊಂತವ್ರೆ, ನೀನಿನ್ನು ನೀರ್ ಹಾಕೊಂಡ್ ಕುತ್ಕೊಂಡಿದ್ಯಾ? ಆಯ್ತು, ನೀ ಏನಾದ್ರು ಮಾಡ್ಕೋ. ನಮ್ ಫ್ರೆಂಡ್ಸ್ ಅಲ್ಲಿ ಕ್ರಿಕೆಟ್ ಆಡಕ್ ಕರೀತಿದ್ದಾರೆ, ನಾನು ಹೋಗ್ಬೇಕು. ನಾನು ಬರ್ತೀನಿ. ಅಪ್ಪ ಮನೆಗೆ ಹೋಗ್ತಾ ಇದ್ದೀವಿ, ನೀವು ಬರ್ತೀಯಾ? ಮನೆಗೆ ಬರ್ತೀನಿ. ಇಲ್ಲ ಆಗಲ್ಲ, ನಾನು ಸ್ವಲ್ಪ ನೀರಾಗಿ ಬರ್ತೀನಿ, ನೋಡಿರೋ. ಆಯ್ತು, ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಕಿಶೋರ್, ನಾಳೆ ಸ್ವಲ್ಪ ನರ್ಸರಿಗೆ ಹೋಗ್ಬೇಕು, ಗಿಡ ತರಕ್ಕೆ ಬರ್ತೀಯಾ? ಆಯ್ತಪ್ಪ, ನಾನು ನೋಡ್ತೀನಿ. Come dance with me. Yeah, move your feet. Move your feet. ये आकाश, कौन भाई बिचकारा? ఏరా కృష్ణ, నాతో తీసుకున్నావు అప్పు ఎప్పుడు ఇస్తున్నావు? నువ్వు నా దగ్గర 10 లక్షలు తీసుకున్నావు, అప్పు ఎప్పుడు ఇస్తున్నావు? ಅಣ್ಣ ಒಂದೇ ಮಂತ್ ಟೈಮ್ ಕೊಟ್ಬಿಡಿ ಅಣ್ಣ, ನಾನು ಹೆಂಗಾರು ಮಾಡಿ ತೀರ್ಸ್ಬಿಡ್ತೀನಿ ಅಣ್ಣ, ಒಂದೇ ತಿಂಗಳಣ್ಣ. సరే, నీకు 4 నెలలు టైం ఇస్తున్నా, ఆ లోపు నా అప్పు తిరిగి ఇచ్చేయి. లేదంటే ఈ తోటంతా నేనే రాపించుకుంటా నీ దగ్గర, అర్థమైందా? ಆಯ್ತಣ್ಣ.
ಅಪ್ಪ ಒಂದು ಕಾಲ್ ಬಂದಿದೆ, ಮಾತಾಡ್ಕೊಂಡ್ ಬರ್ತೀನಿ. ಹೇಳೋ ಮಗ. ಇಲ್ಲೇ ನರ್ಸರಿಗೆ ಬಂದಿದೆ ಪಾಟ್ ತರಕ್ಕೆ. ಸೆಲೆಕ್ಟ್ ಮಾಡ್ದಪ್ಪ? ಇಲ್ಲ ಕಣ ಮಗನೆ, ಚೆನ್ನಾಗಿರೋದು ಯಾವ್ದು ಸಿಗ್ತಾನೆ ಇಲ್ಲ. ಅಯ್ಯೋ ಬೇಗ ಸೆಲೆಕ್ಟ್ ಮಾಡಪ್ಪ, ನಮ್ಮ ಫ್ರೆಂಡ್ಸ್ ಅಲ್ಲಿ ಕ್ರಿಕೆಟ್ ಆಡಕ್ ಕರೀತಿದ್ದಾರೆ, ಹೋಗ್ಬೇಕು. ಸರಿ ಆಯ್ತಿರೋ, ಹುಡುಕ್ತೀನಿ. ಮೊದಲ ನೋಟದಲ್ಲಿ ಹೃದಯ ನಿಂತೆ, ನಿನ್ನ ನಗುಲಿ ಪ್ರಪಂಚ ಬದಲಾಗಿದೆ. ಅದು ಕನಸೋ ನಿನ್ನ ಕಣ್ಣಲ್ಲಿ ಪ್ರೀತಿಯೇ ತುಂಬಿದೆ. ಗಾಳಿ ತಂಗಾಳಿ ನಿನ್ನ ಹಾಡು ಹಾಡಿತು, ಮನಸ್ಸಿನ ತಂತಿಯಲ್ಲಿ ನಿನ್ನ ಹೆಸರು ಮೂಡಿತು. ಒಂದೇ ಕ್ಷಣವೇ ಜೀವನ ಬದಲಿಸಿತು. ನಿನ್ನ ನೋಟವೊಡೆ ಪ್ರೀತಿ ಹುಟ್ಟಿತು. ಚಂದ್ರನು ಮೋಡವನು ದೂರ ಮಾಡಿದಂತೆ, ನೀ ಬಂದು ಹೃದಯವನ್ನು ಬೆಳಗಿಸಿದ್ದೆ. ಅರಳಿದ ಹೂವಿನ ಸುಗಂಧದಂತೆ. ಅಪ್ಪ ಏನಪ್ಪ? ಏನೋ ಕರೆದ್ರೆ ಹಿಂಗೆ ಇದೆಯಾ? ಅದೇನಿರ ಬಿಡಪ್ಪ. ಬ್ರೋ ಇದು ಎರಡು ಎಷ್ಟಾಗುತ್ತೆ ಅಂತ ಹೇಳಿ ಸರ್. ಇದು ಬಂದ್ಬಿಟ್ಟು 150, ಇದು ಬಂದ್ಬಿಟ್ಟು 180. ಸರ್ ಕಮ್ಮಿ ಮಾಡ್ಕೊಡಿ ಸರ್. ಫಿಕ್ಸ್ ರೇಟ್ ಸರ್, ಕಡಿಮೆ ಎಲ್ಲ ಬರಲ್ಲ. ಅಪ್ಪ ನಿಮ್ಗೆ ಇಷ್ಟ ಆಯ್ತಾ ಇದು? ಚೆನ್ನಾಗಿದೆ, ಆದರೆ ಭಾರಿ ಐತಿಯಲ್ಲಪ್ಪ, ಸ್ವಲ್ಪ ಡಿಸ್ಕೌಂಟ್ ಕೊಡು. ಸರ್ ಕಡಿಮೆ ಎಲ್ಲ ಬರಲ್ಲ ಸರ್, ಇದು ಫಿಕ್ಸ್ ರೇಟು. ಆಯ್ತು ತಗೊಳಪ್ಪ, ನಾನು ಸ್ಕ್ಯಾನ್ ಮಾಡಿರ್ತೀನಿ ಅಲ್ವಾ? ಸರಿ. ಅಪ್ಪ ಅಪ್ಪ ಎಲ್ಲೋ ಬಿಟ್ರು, ಎಲ್ಲೋ ಕಾಣ್ತಾನೆ ಇಲ್ಲ. ಅಯ್ಯೋ ಅಣ್ಣ, ರಾಮ್ ರೆಡ್ಡಿ ಅವ್ರು ಬಂದು ಮಕ್ಕಳನ್ನ ಕೃಷ್ಣಪ್ಪ ಎಲ್ಲ ఉన్నావు? ಅಣ್ಣ ನೀವೇ ನೋಡಿ ಹೇಳ್ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. మామూలు వస్తుంటే ఇంటి దగ్గరికి దాక్కుంటున్నావంట. మా డబ్బులు ఎప్పుడు ఇస్తున్నావు? వడ్డీ అసలు అంతా రెండు కలిపి ఇవ్వాలి. ఎప్పుడు ఇస్తున్నావు? ಅಣ್ಣ ಇಲ್ಲ ಅಣ್ಣ, ನಾನು ಸುಮಾರು ಕಡೆ ಎಲ್ಲ ಕಡೆ ಕೇಳಿದೆ ಅಣ್ಣ, ಎಲ್ಲಿ ನೋಡಿದ್ರು ಇದಾಗಿಲ್ಲ ಅಣ್ಣ. ನಾನು ಭಾರಿ ಕಡೆ ವಿಚಾರಿಸ್ದೆ, ಇಲ್ಲ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಬಿಡಿ ಅಣ್ಣ, ನಾನು ಅಷ್ಟೊತ್ತಿನೊಳಗಡೆ ನಿಮ್ಗೆ ಹೆಂಗಾರು ಮಾಡಿ ತೀರ್ಸ್ತೀನಿ ಅಣ್ಣ. టోల్ టైం ఇచ్చానరా, ఇది డబ్బులు ఎక్కడున్నాయి? 2 ದಿನ ಅಣ್ಣ, ಹೆಂಗಾರು ನಾನು ತೀರ್ಸ್ಬಿಟ್ಟು ಟೈಮ್ ಕೊಟ್ಬಿಡಿ అಣ್ಣ, ನಾನು 2 ದಿನ ಅಣ್ಣ. తమాషా చేస్తున్నావా ఏమి? ಅಣ್ಣ ಹೌದಾ? ಯಾವಾಗ ಕರ್ಕೊಂಡು ಹೋದ್ರು? ಆಗ್ಲೇ ಬಂದಿದ್ದಾರೆ. ಅಯ್ಯೋ నేను నీకు 2 ఆప్షన్స్ ఇస్తున్నా. నీ కొడుకునన్నా పిలుచు, లేదంటే అగ్రిమెంట్లో సైన్ అన్నా చెయ్యి. ಚಿನ್ನಯ್ಯ ನೀ ಕೊಡುಕು. ಏನು ಮಾಡಿಬಿಡಿ ಅಣ್ಣ, ನೀವೇನು ಅವನ ಹತ್ರ ಏನೋ ಮಾತಾಡ್ಬಿಡಿ, ನಾನು ಕೊಡ್ತೀನಿ ಅಣ್ಣ. ಇದ್ರು ಯಾಕಣ್ಣ ನಮ್ಮ ಅಪ್ಪ ಕರ್ಕೊಂಡ್ ಬಂದ್ರಂತೆ? మీ నాన్న నా దగ్గర అప్పు తీసుకున్నాడు. ఇప్పుడు ఆ అప్పు డబుల్ అయింది. నాకు ఇప్పుడు డబ్బు కావాలి, అందుకే తీసుకొచ్చా. ಅಪ್ಪ ಇವ್ರ ಹತ್ರ ಏನಕ್ಕಪ್ಪ ಸಾಲ ಮಾಡ್ದೆ ನೀನು? ನಿಂಗೆ ಗೊತ್ತಾಗಲ್ಲ ಬಿಡು ಮಗನೆ, ನೀನು ಕಾಲೇಜ್ ಫೀಸು ಇರೋದು ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತ ಮಾಡಿದೆ. ಇವ್ರು ಕೊಟ್ಟಿರೋ ದುಡ್ಡಿಂದನೇ ತೀರ್ಸಿರೋದು. ಅಯ್ಯೋ ಅಣ್ಣ 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 ಅಣ್ಣ, ಅಪ್ಪಂಗೆ ಗೊತ್ತಿಲ್ದೇನೆ ಹೆಣ್ಗೋ ಸಾಲ ಮಾಡ್ಬಿಟ್ಟವ್ರಣ್ಣ. ಸ್ವಲ್ಪ ದಿನ ಟೈಮ್ ಕೊಡಿ ಅಣ್ಣ.
ನಾನು ಹೆಂಗಾದ್ರೂ ಮಾಡಿ ಸಾಲ ತೀರಿಸ್ತೀನಿ. 1 వీక్ టైం ఇస్తాను బి ఆ లోపల చూడండి. ಅಣ್ಣ ಹೆಂಗಾದ್ರೂ ಮಾಡಿ ಅಣ್ಣ ಪ್ಲೀಸ್ ಅಣ್ಣ. ఏ ఇంద్రేష్ ఇద్దరిని తీసుకుపోయి లోపలేరా. ఎవరు బాబు పిల్ల? ಅಣ್ಣ ಏನಾಯ್ತು ಗೊತ್ತಣ್ಣ? ఏమైంది బాబు? ಮರದಿಂದ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಾ? ನೀನು ಉಸಿರಾಡ್ತಿರೋ ಗಾಳಿ ಮರದಿಂದ ಸಿಗ್ತಿರೋದು. ನಿಮ್ಮಂತರಿಂದನೇ ಪರಿಸರ ಎಲ್ಲ ಹಾಳಾಗ್ತಿರೋದು. ನೀನಾರು ನಂಗೆ ಹೇಳಕ್ಕೆ ಅಣ್ಣ ನಂಗೆ ಹೊಡೆದ್ಬಿಟ್ಲಣ್ಣ. ಸೈಟ್ ಹತ್ರ ಮರ ಕಡಿತಾ ಇದ್ದಣ್ಣ, ಬಂದು ರಪ್ಪ ಅಂತ ಹೊಡೆದ್ಬಿಟ್ಲಣ್ಣ. ఏమమ్మీ నేచర్ లవరా? చెట్లు పెంచుతావా? నువ్వు ఎన్ని చెట్లు పెంచితే అన్ని చెట్లు నరుకుతా. కొడతావా? ನೆನಪು ಸದಾ ನನ್ನೊಳಗಿದೆ, ಮೊದಲ ನೋಟದಲ್ಲಿ ಹೃದಯ ನಿಂತೆ, ನಿನ್ನ ನಗುಲಿ ಪ್ರಪಂಚ ಬದಲಾಗಿದೆ, ಅದು ಕನಸೋ ನಿನ್ನ కన్నుల్లి. నువ్వెందుకు వచ్చారా తౌఫీక్ మధ్యలో? నీకు ఈ అమ్మాయికి ఏం సంబంధం రా? ఎక్కడ తగిలినారా నాకు? మీ ఇద్దరు కుట్టరావని ಏನೋ ಚಿಕ್ಕ ಹುಡುಗ ಅಣ್ಣ, ಗೊತ್ತಾಗಲ್ಲ ಅಣ್ಣ. ಹೊಡೆಯ ನಿಲ್ಸಕ್ಕೆ ಹೇಳಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನಾನೇನೋ ಮಾಡ್ತೀನಿ ಅಣ್ಣ. పైకి లేపండి రావని. ಜಯ ಗೋವಿಂದ ಬಲವನ್ನು ನೀಡು ನನಗೆ ಚೈತನ್ಯ, ಮುರಳಿಯ ನಾದ ಗೆದ್ದಲ ಹೊಡೆ, ವಿಜಯದ ಹಾದಿ ಕೃಷ್ಣ ನೊಡೆ, ಅಂಧಕಾರ ಬಂದರೂ ನಿಂತೇನು, ನಿನ್ನ ನಾಮದಲ್ಲಿ ಧೈರ್ಯ ಸೇರುವೆನು, ಅರ್ಜುನನಂತೆ ಬಾಣ ಹಿಡಿದು ಧರ್ಮದ ಮಾರ್ಗವನ್ನು ಬೆಳೆಸುವೆನು, ಹರೇ ಕೃಷ್ಣ ಜಯ ಕೇಶವ ಶಕ್ತಿ ತುಂಬು ಬೆಂಕಿ. నువ్వెవర్రా? ಇವ್ ನಮ್ಮ ತಮ್ಮ ಕಣೋ, ನಾನು ಇವನ ಅಣ್ಣ ఆదిత్య. నువ్వెవర్రా? ఎవర్రా మీరంతా ఇలా వస్తున్నారు ఒకరిపోతే ఒకరు? ತಮ್ಮ ಕಣ, ನೀನ್ ಯಾವನ ನನ್ನ ತಮ್ಮಂಗ್ ಹೊಡಿಯಕ್ಕೆ? నిన్ను కొడతా, మీ తమ్మునే కొడతా. ಇರೋ ಇರೋ ನನ್ನ ಡೈಲಾಗ್ ಮುಖ್ಯ ಕಣೋ. ಏನ್ ಡೈಲಾಗಪ್ಪ? ತಗೊಳ್ಳೋ, ಇದ್ರಲ್ಲಿ 15 ಲಕ್ಷ ಇದೆ. ಅಸ್ಲು ಬಡ್ಡಿ ಸೇರ್ಸ್ ತಂದಿದ್ದೀನಿ. ನನ್ನ ಅಪ್ಪನ ನನ್ನ ತಮ್ಮನ ಬಿಡಿಸ್ಕೊಂಡು ಹೋಗ್ತೀನಿ. ఇస్తాపా ఇస్తా. తెచ్చావా 10 లక్షలు? కరెక్ట్ గా ఉన్నాయా? ఏ బాబు, ఆ సైట్ పత్రాలు తీసుకురారా. ఈ డబ్బు తీసిపోయి లాకర్లో పెట్టు. ఆ పత్రాలు ఇక్కడ ఇవ్వు. తెచ్చావు డబ్బులు, ఇస్తున్నా పత్రాలు తీసుకో. తీసుకెళ్ళు మీ అన్నను మీ నాన్నను. ಅಪ್ಪ ಅಪ್ಪ ಎದ್ದೇಳಿ ಅಪ್ಪ, ನಿಧಾನ ನಿಧಾನ ಎದ್ದೇಳಿ ಅಪ್ಪ. ಅಣ್ಣ ಒಂದೇ ಒಂದು ನಿಮಿಷ ಅಣ್ಣ. ఏంటబ్బి మళ్ళీ తిరిగి వచ్చావు? ఏంటి సంగతి? ಅಣ್ಣ ಈ ಹುಡುಗಿದೇನೋ ತಪ್ಪಿಲ್ಲ ಅಣ್ಣ, ನೀವೇ ಸುಮ್ಮನೆ ಕರ್ಕೊಂಡ್ಬಂದಿದ್ದೀರಾ, ಬಿಟ್ಬಿಡಿ. నువ్వు చాలా అందంగా ఉన్నావు అమ్మి. సర్లేపా తీసుకుపో. ఎవరెవరో వస్తున్నారు, ఎవరెవరో పోతున్నారు. ನಿಧಾನ ಬನ್ನಿ ಅಪ್ಪ. ನಿಮಿಷ ಆಚೆ ಬಂದು ಬರ್ತೀನಿ, ನೀವು ಅಲ್ಲಿ ತನಕ ವಿಶ್ರಾಂತಿ ಮಾಡಿ ಅಂತ. ಹುಷಾರಪ್ಪ. ಹಾಂ ಅನ್ಕೊ.
ಆಯ್ತು ಸರಿ, ಬರ್ತೀನಿ. ಮಕ್ಕಳೇ, ನೀವು ಯಾವಾಗಲೂ ಹೇಳ್ತಾ ಇದ್ರಿ ಬೇರೆ ಎಲ್ಲರೂ ಮರ ಕಡ್ದು ಸೈಟ್ ಮಾಡ್ತಾರೆ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಮುಂದಿನ ಪೀಳಿಗೆ ಇದರಿಂದ ಎಷ್ಟು ಕಷ್ಟ ಎದುರಿಸ್ಬೇಕಾಗುತ್ತೆ ಅಂತ. ಹಾಗೆ ನಂದು ಇನ್ನೊಂದು ಆಸೆ ಇತ್ತು, ನಮ್ಮ ಜಾಗದಲ್ಲಿ ಒಂದು ಉದ್ಯಾನವನ ಮಾಡಿ ಎಲ್ರಿಗೂ ಗಿಡ ಹಂಚ್ಬೇಕಂತ. ಆದರೆ ಅದು ನನ್ನಿಂದ ಸಾಧ್ಯ ಆಗಲಿಲ್ಲ. ನಿಮ್ಮ ಮೂಲಕನಾದರೂ ನೆರವೇರಲಿ. ಅಪ್ಪ, ಅಪ್ಪ ಮಾತಾಡ್ತಿಲ್ಲಣ್ಣ. ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ. ಅಣ್ಣ, ಅಪ್ಪ ಈ ಲೆಟ್ರ್ ಬರ್ದ್ಬಿಟ್ಟು ಹೋಗೋರಣ್ಣ. ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ.